शिरडी साई गुरुवे नमः। नित्यकायक शिवे नमः। सूर्यदेवा नमो नमः। संख्यशास्त्र शिवं नमः। संख्यशास्त्र शिवं नमः। शिरडी साई गुरुवे नमः। नित्यकायक शिवे नमः। सूर्यदेवा नमो नमः। संख्यशास्त्र शिवं नमः। संख्यशास्त्र शिवं नमः। ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ ಏಳು ಬೀಳಲ್ಲೂ ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ಏಳು ಬೀಳಲ್ಲೂ ನಡೆಯೋದೆ ಜೀವನ ಬದುಕು ಏನೆಂದು ತಿಳಿಯೋಣ ಈ ದಿನ ತಡಮಾಡಬೇಡಿ ಚಿಂತೆ ಹೊರದೂಡಿ ತಡಮಾಡಬೇಡಿ ಚಿಂತೆ ಹೊರದೂಡಿ ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಅದೃಷ್ಟ ಕನ್ನಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಅದೃಷ್ಟ ಕನ್ನಡಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಸಂಖ್ಯಾಶಾಸ್ತ್ರಜ್ಞರು ವಾಸ್ತು ತಜ್ಞರು ಆಗಿರುವಂತಹ ಆದಿತ್ಯ ನಾರಾಯಣ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಇವತ್ತು ಯಾವ ಪ್ರಾಣಿ ಬಗ್ಗೆ, ಯಾವ ಪ್ರಾಣಿಗಳಿಂದ ಇವತ್ತು ಶಕುನ ಉಂಟಾಗಬಹುದು ಅಂತ, ನೀವು ಇವತ್ತು ಯಾವ ಪ್ರಾಣಿ ಬಗ್ಗೆ ಮಾತಾಡ್ತೀರಾ ಅಂತ? ಮಾನವ ಕುಲಕೋಟಿಗೆ ಪ್ರಕೃತಿ ಕೊಡತಕ್ಕಂಥ ವರದಾನವೇ ಶಕುನ ಶಾಸ್ತ್ರ. ಆಯಾ ಶಾಸ್ತ್ರಗಳಲ್ಲಿ ಅದರದೇ ಆದಂಥ ವಿಚಾರಧಾರೆಗಳಿದ್ದಾವೆ. ಆ ಎಲ್ಲ ವಿಚಾರಧಾರೆಗಳು ಕೂಡ ಮಾನವನ ಒಳಿತಿಗೆ ಮಾತ್ರ ಮೀಸದೆ ಹೊರತು ಬೇರೆ ಏನೂ ಅಲ್ಲ. ಇವತ್ತು ಒಂದು ಕಾಗೆ ಬಂದು ಕೂತ್ಕೊಂಡ್ಬಿಟ್ರೆ ಅಯ್ಯೋಯ್ಯೋ ಕಾಗೆ ಕೂತ್ಕೊಂಡ್ಬಿಡ್ತು, ಬಂದು ನನ್ನ ಗಾಡಿ ಮೇಲೆ ಕೂತ್ಕೊಳ್ತು, ತಲೆ ಮೇಲೆ ಹೊಡೆದೋಯ್ತು, ಮನೆ ಒಳಗೆ ನುಗ್ಬಿಡ್ತು ಅಂತ ಹೇಳ್ತೀರಾ. ಅದು ಕೆಟ್ಟದು ಅಂತ ಭಾವಿಸ್ಕೊಳ್ತೀವಿ. ಅದು ಕೆಟ್ಟದಲ್ಲ. ಅದು ನಿಮ್ಮ ಒಳಿತಿಗೋಸ್ಕರ ಮೊದಲನೇದಾಗಿ ಕೊಡ್ತಕ್ಕಂಥ ಒಂದು ಮುನ್ನೆಚ್ಚರಿಕೆ. ಈ ಮುನ್ನೆಚ್ಚರಿಕೆನ ಕೆಟ್ಟದ್ದು ಅಂತ ಭಾವಿಸ್ಕೊಂಡು ಬಹಳ ಜನ ಇವತ್ತು ಮೆಂಟಲಿ ಎಷ್ಟು ಹರಾಸ್ಮೆಂಟ್ ಆಗ್ತೀರಾ ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ಇವತ್ತು ಜನ್ಮಗ್ರಹಗಳು ಅಂತಕ್ಕಂಥದ್ದು ನಮ್ಮನ್ನು ಫಾಲೋ ಮಾಡ್ತಾನೇ ಇರ್ತೈತೆ, ಜನನಕ್ಕೆ ಕಾರಣ ಆಗ್ತವೆ. ನಕ್ಷತ್ರಗಳು ಪ್ರಭಾವಿತವಾಗಿ ಕೆಲಸ ಮಾಡ್ತವೆ, ನಮ್ಮ ಎಲ್ಲ ಒಳಿತು ಕೆಡುಕಿಗೆ ಅದು ಕಾರಣವಾಗ್ತವೆ. ಹಾಗೆ ಈ ಜನ್ಮಗ್ರಹಗಳು ಏನಿದೆ ಇದರಲ್ಲಿ ಒಳ್ಳೆಯದು ಕೆಟ್ಟದರ ಅರಿವನ್ನು ಉಂಟು ಮಾಡ್ತಕ್ಕಂಥ ಒಂದು ವಿಧಾನ ಜ್ಯೋತಿಷಾಸ್ತ್ರ, ಸಂಖ್ಯಾಶಾಸ್ತ್ರ ಮತ್ತು ಹಸ್ತರೇಖಾಶಾಸ್ತ್ರ. ಇದ್ರ ಬಗ್ಗೆ ಅರಿವುಂಟು ಮಾಡ್ಕೊಳ್ತಕ್ಕಂಥ ಎಷ್ಟೋ ಜನ ತಾವಾಗಲೇ ನಾನು ದೇವ್ರು ನಂಬಿದ್ದೀನಿ, ನನಗೆ ದೇವರೊಬ್ಬನೇ ದೊಡ್ಡವನು, ನನ್ನ ತಂದೆ ತಾಯಿಯರೇ ದೊಡ್ಡವನು, ನನಗೆ ಇನ್ನೇನು ಬೇಕಾಗಿ ಇದೆಲ್ಲ ಯಾವುದು ಫಾಲೋ ಮಾಡಲ್ಲ ಅಂತೇಳಿ ಇವತ್ತು ಭಾಳ ಜನ ಇರ್ತಾರೆ. ಈ ಮೆಂಟಾಲಿಟಿ ಇರ್ತಕ್ಕಂಥವ್ರಿಗೆ ಈ ಶನಿ ಬಂದಾಗ ಈ ಭಗವಂತ ಏನು ಮಾಡ್ತಾನೆ, ಶನೇಶ್ಚರ ಏನು ಮಾಡ್ತಾನೆ ಅಥವಾ ಭಗವಂತ ಏನು ಮಾಡ್ತಾನೆ, ಕಾಗೇನು ಕಳಿಸ್ತಾನೆ ಮನೆಗೆ, ಹೋಗ್ಬಿಟ್ಟು ಬಾ, ಅವ್ನ ಮನೆ ಒಳಗಡೆ ಹೋಗಿ ಬಾ. ಮನೆ ಒಳಗಡೆ ಕಾಗೆ ಬಂದರೆ ಏನು, ಈಗ ದಾರಿಲಿ ಹೋಗ್ತಾ ಇದ್ದಾಗ ಕುಕ್ಬಿಟ್ರೆ ಏನು, ಅಥವಾ ಟಚ್ ಮಾಡಿಬಿಟ್ರೆ ಏನು, ಅಥವಾ ಆ ಏಸಿಗೆ ಹಾಕಿದ್ರೆ ಏನು, ಅಥವಾ ಗಾಡಿ ಮೇಲೆ ಕುಂತ್ಕೊಂಡ್ರೆ ಬಂದ್ರೆ ಏನು, ಅಥವಾ ಆರ್ಬೇಕಾದ್ರೆ ಟಚ್ ಆದರೆ ಏನು, ಇವೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥಗಳನ್ನು ಒಳಗೊಂಡಿದೆ. ಈ ಅರ್ಥಗಳನ್ನು ನಾವು ಅರ್ಥ ಮಾಡ್ಕೊಳ್ದಿದ್ದಾಗ ಶನಿ ಕಾಗರೂಪದಲ್ಲಿ ಬಂದು ನಮ್ಮನ್ನು ಕಾಡ್ತಿದ್ದಾನೆ ಅಂದರೆ ಕಾಗರೂಪದಲ್ಲಿ ಬಂದು ನಮಗೆ ಮುನ್ಸೂಚನೆ ಕೊಡ್ತಾ ಇದ್ದಾನೆ, ನಿಮ್ಮ ಮನೆಗೆ ಶನಿ ಎಂಟ್ರಿ ಆಗ್ತಾ ಇದ್ದಾನೆ, ಅಥವಾ ನಿಮ್ಮ ರಾಶಿಗೆ ಶನಿ ಎಂಟ್ರಿ ಆಗ್ತಿದ್ದಾನೆ, ನಿಮ್ಮ ಜನ್ಮಗ್ರಹಕ್ಕೆ ಎಂಟ್ರಿ ಆಗ್ತಿದ್ದಾನೆ, ನಿಮ್ಮ ಭಾಗ್ಯಗ್ರಹಕ್ಕೆ ಶನಿ ಎಂಟ್ರಿ ಆಗ್ತಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳಕ್ ಆಗೋದೇ ಇಲ್ಲ. ಇಂಥ ಸಂದರ್ಭದಲ್ಲಿ ಭಗವಂತ ಏನೇ ಒಂದು ನಮಗೆ ಕರ್ಮಗಳನ್ನ ಕೊಟ್ಟಿದ್ರು ಕೂಡ ಅದು ಜರುಗೋದಕ್ಕಿಂತ ಮುಂಚಿತವಾಗಿ ನಮಗೆ ಮುನ್ಸೂಚನೆ ಕೊಡ್ತಾನೆ. ಎಷ್ಟೋ ಜನಗಳಿಗೆ ಕೆಲವು ದೈವ ಭಕ್ತರಿದ್ದಾರೆ, ಬಹಳ ದೈವ ಭಕ್ತರಿದ್ದಾರೆ, ಸಿಕ್ಸ್ತ್ ಸೆನ್ಸ್ ಅಂತ ಇರ್ತದೆ. ಮುಂಚಿತವ್ರಿಗೆ ಗೊತ್ತಾಗ್ತದೆ, ಅವರಿಗೆ ಬಲಗಣ್ಣು ಹೊಡಿತಕ್ಕಂಥದ್ದು, ಎಡಗಣ್ಣು ಹೊಡಿತಕ್ಕಂಥದ್ದು, ಹುಬ್ಬು ಆರ್ತಕ್ಕಂಥದ್ದು, ಗಲ್ಲ ಆರ್ತಕ್ಕಂಥದ್ದು, ತುಟಿ ಅದರ್ತಕ್ಕಂಥದ್ದು, ಕೈ ಅದರ್ತಕ್ಕಂಥದ್ದು, ಏನು ಎಷ್ಟೋ ವಿಚಾರಗಳಿದ್ದಾವೆ. ಕೆಲವರಿಗೆ ಮುನ್ಸೂಚನೆ ಕನಸಲ್ಲಿ ಬರ್ತದೆ, ಅದು ಶಕುನವೇ, ಕನಸಲ್ಲಿ ಬರ್ತದೆ. ನಾಳೆ ದಿವಸ ನಿನ್ಗೆ ಹಿಂಗೆ ಆಗುತ್ತೆ ಮಗನೇ, ನಾಳೆ ದಿವಸ ನಿಮ್ಗೆ ಹಂಗೆ ಆಗತ್ತೆ ರೀ, ನಾನು ಹೇಳ್ತಾ ಇದ್ದೀನಿ, ನನ್ನ ಕನಸು ಬರ್ತದೆ, ನನ್ನ ಗಂಡ ತಿರಸ್ಕಾರ ಮಾಡ್ತಾನೆ.
ಮಗ ಹೇಳ್ತಾನೆ ಏನಮ್ಮ ಇನ್ನು ಯಾವ ಕಾಲದಲ್ಲಿ ಇದೆಯಮ್ಮ ನೀನು ಈ ರೀತಿಯೆಲ್ಲ ಹೇಳ್ತಾರೆ. ಅದು ನಡೆದೋಗ್ತದೆ, ಜರುಗೋಗ್ತದೆ. ಅದು ಅಂದ್ರೆ ಮುನ್ಸಿತವಾಗಿ ಕೊಡ್ತಕ್ಕಂಥ ಈ ಸೂಚನೆಗಳನ್ನ ಭಗವಂತ ಪ್ರಕೃತಿದಾಯಕವಾಗಿ ನಮಗೆ ಕೊಟ್ಟಿದ್ದಾನೆ, ಒಂದು ವರವಾಗಿ ಕೊಟ್ಟಿದ್ದಾನೆ ಅಂತಂದ್ರೆ ನಾವು ಅದು ಅರ್ಥ ಮಾಡ್ಕೊಳ್ತಕ್ಕಂಥ ಜ್ಞಾನವಂತರಾಗಬೇಕು, ಬುದ್ಧಿವಂತರಾಗಬೇಕು. ಇದ್ರ ಬಗ್ಗೆ ಒಂದು ಶುದ್ಧ ಭಕ್ತಿ ಇಟ್ಕೋಬೇಕು. ಆವಾಗ ದೇವ್ರು ನಮ್ಮನ್ನು ಕಾಪಾಡ್ತಾನೆ. ಯಾವ ದೇವ್ರು ನೆನಪಿಟ್ಕೊಳ್ಳಿ, ನೇರ ಬಂದು ಕಾಪಾಡೋದಿಲ್ಲ, ನೇರ ಬಂದು ಕೈ ಹಿಡಿಯೋದಿಲ್ಲ. ಇವುಗಳ ಮುಖಾಂತರ ನಮಗೆ ಮುನ್ಸೂಚನೆ ಕೊಡ್ತಾನೆ. ಆ ಮುನ್ಸೂಚನೆ ಸಂಖ್ಯೆಗಳ ಶಾಸ್ತ್ರ, ನೆನ್ಪಿಟ್ಕೊಳ್ಳಿ. ಮುನ್ಸೂಚನೆ ಮೊದಲನೇದಾಗಿ ಸಂಖ್ಯೆಗಳ ಶಾಸ್ತ್ರ. ಒಂದು ಗ್ರಹದಲ್ಲಿ ನೀವು ಹುಟ್ಟಿದ್ದೀರಾ ಅಂತಂದ್ರೆ ಅದು ನೆಗೆಟಿವ್ ಪಾಸ್ಟ್ ತಿಳ್ಕೋಬೇಕು. ಅಥವಾ ನೀವು ಮಾಡ್ತಕ್ಕಂಥ ಕೆಲಸ, ಕಾರ್ಯ, ಸಂಗಾತಿ, ಪಾರ್ಟ್ನರ್ಸು, ಅದು ಇದು ಏನಿದೆ ಎಲ್ಲಾದ್ರ ಮೇಲೂ ಯಾವ್ದಾದ್ರು ಒಂದು ಸಂಖ್ಯೆ ನಿಮ್ಮನ್ನು ಫಾಲೋ ಮಾಡ್ತಾ ಇದೆ. ಅಥವಾ ನಿಮ್ಮಲ್ಲಿ ಸಂತಾನ ಆಗ್ತಕ್ಕಂಥ ಸಂತಾನ ಮೂಲಕ ಕೆಲವು ಸಂಖ್ಯೆಗಳು ಬಡದೆ ನಿಮ್ಮನ್ನು ಫಾಲೋ ಮಾಡ್ತಾ ಇದೆ ಅಂದ್ರೆ ಅದು ಸಂಖ್ಯೆಗಳ ಶಕುನ ಶಾಸ್ತ್ರ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸಂಖ್ಯೆಗಳ ಶಕುನ ಶಾಸ್ತ್ರ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಒಂದು ಪ್ರಾಣಿ ಪಕ್ಷಿಗಳು ನಿಮ್ಮನ್ನ ಹಿಂಬಾಲಿಸಿದಾವೆ ಅಥವಾ ಅವುಗಳಿಂದ ಏನೋ ಮುನ್ಸೂಚನೆ ಸಿಗ್ತಾ ಇದೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಇವೆಲ್ಲವೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ಕಾಗೆ ಶಕುನ ಆಗಿರ್ಬೋದು, ಒಂದು ಗೂಬೆ ಶಕುನ ಆಗಿರ್ಬೋದು, ಒಂದು ಬಾವಲಿ ಶಕುನ ಆಗಿರ್ಬೋದು, ಒಂದು ಗರುಡ ಶಕುನ ಆಗಿರ್ಬೋದು, ಒಂದು ಹಲ್ಲಿ ಶಕುನ ಆಗಿರ್ಬೋದು, ಒಂದು ನಾಯಿ ಶಕುನ ಆಗಿರ್ಬೋದು, ಒಂದು ಹಸುವಿನ ಅಥವಾ ಎಮ್ಮೆಯ ಶಕುನ ಆಗಿರ್ಬೋದು. ಎಲ್ಲವೂ ನಮ್ಮ ಜೊತೆ ಪ್ರಕೃತಿಯಲ್ಲಿ ಬದುಕ್ತಕ್ಕಂಥ ಎಲ್ಲಾ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮಲ್ಲಿ ಅಡಕವಾಗಿರ್ತಕ್ಕಂಥ ದೈವಭಕ್ತಿ ಅನುಸಾರವಾಗಿ, ಧರ್ಮದ ಅನುಸಾರವಾಗಿ ನಮಗೆ ಮುನ್ಸೂಚನೆ ಕೊಡ್ತವೆ. ಜಾಗೃತಿಯಾಗಿರು ಅಂತ. ನಾವು ಜಾಗೃತಿ ಇಲ್ಲದೆ ಇದ್ರೆ ಆಯಾ ಟೈಮು, ಆಯಾ ಗಳಿಗೆಗೆ ಅದೇನು ನಡೆದಬೇಕು ನಡೆದು ಹೋಗ್ತದೆ. ಆಗ ನಮಗೆ ದೇವ್ರು ಕಾಪಾಡಲಿಲ್ಲ ಅಂತ ಬಹಳ ಜನ ಹೇಳ್ತಾರೆ. ದೇವ್ರು ನನ್ನ ಕೈ ಬಿಟ್ಬಿಟ್ಟ ಅಂತ ಹೇಳ್ತಾರೆ. ಎಲ್ಲಿ ಕೈ ಬಿಟ್ಬಿಡ್ತಾರೆ? ದೇವ್ರು ಎಲ್ಲವನ್ನೂ ಕೊಟ್ಟಿದ್ದಾನೆ ನಮಗೆ, ಎಲ್ಲವನ್ನೂ ತಿಳಿ ಹೇಳ್ತಾರೆ. ನಾವು ಜ್ಞಾನವಂತರಾಗಿಲ್ಲ, ನಾವು ಬುದ್ಧಿವಂತರಾಗಿಲ್ಲ, ನಾವು ಅರ್ಥಕೊಳ್ತಕ್ಕಂಥ ಒಂದು ಮನೋಭಾವನೆ ಬೆಳೆಸ್ಕೊಂಡಿಲ್ಲ ಅಂತಂದ್ರೆ ಭಗವಂತ ಕೊಡ್ತಕ್ಕಂಥ ಮುನ್ಸೂಚನೆ ಯಾರೂ ಗೊತ್ತಾಗೋದಿಲ್ಲ. ಅದರಿಂದ ನಾವೆಲ್ಲ ಪ್ರಕೃತಿಮಯವಾಗಿ ಯಾಕೆ ಬದುಕಬೇಕು ಅಂತಂದ್ರೆ ಇದಕ್ಕೋಸ್ಕರನೇ. ದೈವವನ್ನು ಯಾಕೆ ನಂಬಬೇಕು ಅಂದ್ರೆ ಇದಕ್ಕೋಸ್ಕರನೇ. ಅವನು ಸೂಚನೆ ಕೊಡ್ತಾನೆ, ಯಾರ್ದೋ ಮುಖ ಸೂಚನೆ ಕೊಡ್ತಾನೆ. ನಿಮ್ಮ ಅಪ್ಪನ ಮುಖಾಂತರ, ನಿಮ್ಮ ಅಮ್ಮನ ಮುಖಾಂತರ, ನಿಮ್ಮ ತಾಯಿ ಮುಖಾಂತರ, ತಂಗಿ ಮುಖಾಂತರ, ಒಂದು ಸಣ್ಣ ಬೆಕ್ಕು ಮರಿ ಸಣ್ಣ ನಾಯಿ ಮುಖಾಂತರ ಸೂಚನೆ ಕೊಡ್ತಾನೆ. ಎಷ್ಟೋ ಮನೆಗಳಲ್ಲಿ ಹೇಳ್ಕೊಂತಾರೆ, ನನ್ನ ಮನೆ ನಾಯಿ ಅದ್ರತಾ ಇದೆ, ನನ್ನ ಮನೆ ಬೆಕ್ಕು ಕೂಗ್ತಾ ಇದೆ, ನನ್ನ ಮನೆ ಅಲ್ಲಿ ಕೂಗ್ತಾ ಇದೆ. ಏನಿದೆಲ್ಲ ಸುಮ್ಮನೆ ಬಂದಿದ್ದಲ್ಲ, ಇವೆಲ್ಲ ಶಾಸ್ತ್ರ ಅಡಕವಾಗಿದೆ. ಅದಕ್ಕೆ ಪ್ರತಿಯೊಂದು ಮುನ್ಸೂಚನೆಗಳು ಕೂಡ ಕೆಲವು ದೈವಾಂಶ ಸಂಭೂತರು ಇರ್ತಾರೆ, ಕೆಲವು ಸಿಕ್ಸ್ತ್ ಸೆನ್ಸ್ ಇರ್ತದೆ, ಕೆಲವರು ಕನಸಿನ ಮೂಲಕ ಎಲ್ಲವನ್ನೂ ತಿಳ್ಕೊಳ್ತಕ್ಕಂಥ ಶಕ್ತಿವಂತರಿರ್ತವೆ. ಎಷ್ಟೋ ಜನಕ್ಕೆ ಮನಸ್ಸಿಗೆ ಬಂದ್ಬಿಡ್ತದೆ. ಅಂಥ ವಿಚಾರಗಳೆಲ್ಲ ನಮ್ಮಲ್ಲಿ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇದು ಯಾವುದು ಹೊರಗಡೆಗೆ ಗೊತ್ತಿಲ್ಲ. ಅದಕ್ಕೆ ಈ ಶಾಸ್ತ್ರಗಳನ್ನು ಎಷ್ಟಿಷ್ಟು ನಾವು ಬಳಕೆ ಮಾಡಿಕೊಂಡಾಗ, ನಾವು ಹೆಚ್ಚೆಚ್ಚು ದೈವವನ್ನು ನಾವು ಅನುಸರಣೆ ಮಾಡಿದಾಗ, ಅನುಷ್ಠಾನ ಮಾಡ್ಕೊಂಡು ಹೋಗ್ತಿದ್ದಾಗ ಇವೆಲ್ಲ ಮುನ್ಸೂಚನೆಗಳನ್ನ ಭಗವಂತ ಕೊಟ್ಟು ನಮಗೆ ಎಸ್ಕೇಪ್ ಮಾಡ್ತಾನೆ. ಈಗ ಒಂದು ಕಾಗೆ ಬಂದು ನಿಮಗೆ ಟಚ್ ಮಾಡಿ ಹೋಯ್ತು ಅಂತಂದ್ರೆ ಅದು ಸುಮ್ಮನೆ ಅಲ್ಲ, ಅದು ನೀವು ಎಚ್ಚೆತ್ಕೊಳ್ಳಿ ಅಂತ. ಯಾಕಂದ್ರೆ ಯಾರ ಹತ್ರ ಕೇಳಲ್ಲ. ಇವತ್ತು ನೋಡಿ ಕಾರ್ಯಕ್ರಮ ಮಾಡ್ತಕ್ಕಂಥ ಬಹಳ ಜನ ಕಾರ್ಯಕ್ರಮ ಮಾತಾಡ್ತಾ ನನಗೆ ಯಾರೂ ಹೇಳಲಿಲ್ಲ ಅಂತಾರೆ. ಯಾರಾದರೂ ಬಂದು ನಿಮ್ಮ ಮನೆಗೆ ಹೇಳ್ತಾರಾ? ಹೇಳಿ ನೋಡೋಣ. ಎಲ್ಲೆಲ್ಲೋ ಹೋಗ್ತೀರಾ, ಈ ಅರ್ಧಂಬರ್ಧ ಇರ್ತಾರೆ, ಅವ್ರ ಹತ್ರ ಕೇಳ್ಕೊಳ್ತೀರಾ, ಅವ್ರು ಏನು ಅರ್ಧಂಬರ್ಧ ಹೇಳಲ್ಲ, ಮಾಡ್ತಾರೆ, ಬಿಡ್ಬಿಡ್ತಾರೆ. ಆದರೆ ಭಗವಂತ ಏನು ಮಾಡ್ತಾನೆ, ಶನಿ ದೇಶ ಬಂದಾಗ, ಶನಿಯ ಪ್ರಭಾವ ಇದ್ದಾಗ, ಶನಿ ಕಾಟ ಶುರು ಆಗಿದ್ದಾಗ, ಅದರ ಪ್ರಭಾವ ಶುರು ಆಯ್ತು ಅಂದಾಗ ಕಾಗೆನ ಕಳಿಸ್ತಾನೆ ಮನೆಗೆ, ಅಥವಾ ಕಾಗೆಯಿಂದ ನಿಮಗೆ ಟಚ್ ಮಾಡಿಸ್ತಾನೆ. ಆಗ ಕಾಗೆ ಬಂದು ಹೊಡೆದ್ಬಿಡ್ತು ಅಂತ ಹೇಳಿ ಅದಕ್ಕೆ ಪರಿಹಾರ ಮಾಡಕ್ಕೆ ಹೋಗ್ತೀರಾ ನೀವು? ಅದೆಲ್ಲ ಪರಿಹಾರ ಶನಿಗೆ ಮಾಡಬೇಕು. ಆವಾಗ ಜಾತಕ ತೆಗೆದು ನೋಡ್ಕೋಬೇಕು. ಜಾತಕ ಇಲ್ವಾ ಅಸ್ತರಿಕೆ ನೋಡ್ಕೋಬೇಕು, ಶನಿ ಯಾವ ಪ್ರಭಾವದಲ್ಲಿ ಇದ್ದಾನೆ, ಯಾವ ರೀತಿ ಕೆಲಸ ಮಾಡ್ತಂತ ಹೇಳಿ. ಅದನ್ನ ಬಿಟ್ಟು ಕಾಗೆ ಬಂದು ಹೊಡೆದ್ಬಿಡ್ತು, ಕಾಗೆ ಮನೆ ಒಳಗೆ ನುಗ್ಬಿಡ್ತು ಅಂತಂದ್ರೆ, ಕಾಗೆ ಮನೆ ಒಳಗೆ ನುಗ್ತು ಅಂದ್ರೆ ಅದು ಮೋಸ್ಟ್ ಡೇಂಜರ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಗಾಡಿ ಮೇಲೆ ಕಾಗೆ ಬಂದು ಕುತ್ಕೊಳ್ತು ಅಂದ್ರೆ ಅದು ಮೋಸ್ಟ್ ಡೇಂಜರ್ ಅಂತೇಳಿ ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಗೆ ಬಂದು ಕುತ್ಕೊಳ್ತು, ಏನ್ ದೊಡ್ಡ ವಿಷಯ ಆಯ್ತು. ಮಗನ್ ಕಳ್ಕೊಂಡ್ರ ಆಕ್ಚುಲಿ ಅವ್ರು ಹೋಗ್ಬೇಕಾಗಿತ್ತು. ಆದ್ರೆ ಅವರು ಯಾವುದೋ ಒಂದು ಪ್ರೊಟೆಕ್ಷನ್ ಇರೋದ್ರಿಂದ ಆ ಪ್ರೊಟೆಕ್ಷನ್ ಅವ್ರನ್ನ ಕಾಪಾಡ್ತು. ಅದಕ್ಕೆ ಮುಂಚಿತವಾಗಿ ಮಗನ ಬಲಿ ತಗೊಳ್ತು. ಮಗ ಸಾಯುವಂತ ವಯಸ್ಸಲ್ಲ. ಕಾರಣ ಏನು? ದೇವರು ಮುನ್ಸೂಚನೆ ಕೊಟ್ಟ. ಆದ್ರೆ ನಾನು ಮುಖ್ಯಮಂತ್ರಿ, ನಾನು ಅದು ಇದು ಅಂತ ಅನ್ಕೊಂಡ್ರೆ ಯಾವ ಮುಖ್ಯಮಂತ್ರಿನೂ ಬಿಡೋದಿಲ್ಲ, ಅದು ಯಾವ ಮಂತ್ರಿನೂ ಬಿಡೋದಿಲ್ಲ, ಯಾವ ಸಾಮಾನ್ಯ ಮನುಷ್ಯನೂ ಬಿಡೋದಿಲ್ಲ. ಅದಕ್ಕೆ ಕರ್ಮಗಳು ನಮ್ಮ ಹಿಂಬಾಲಿಸಿದ್ದೇವೆ ಅಂತಂದಾಗ ನಾವು ಅದು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಜಾಗೃತಿಯನ್ನು ವಹಿಸಬೇಕು. ನಾವು ಜಾಗೃತಿ ವಹಿಸಿಲ್ಲ, ನಿನ್ ಪಾಡು ನೀನ್ ಮಾಡು ಅಂತಂದ್ರೆ, ಕಾಗೆ ಮನೆ ಒಳಗಡೆ ಪ್ರವೇಶ ಆಗಿದ್ದ 6 ತಿಂಗಳಿಗೆ ಆ ಮನೇಲಿ ಒಂದು ಡೆತ್ ನಡೆಯುತ್ತದೆ. ಗೊತ್ತಿದೆಯಾ? ಎಷ್ಟು ಜನಕ್ಕೆ ಗೊತ್ತು, ಎಷ್ಟು ಜನ ಅನುಭವಿಸಿದ್ರೆ ಇದನ್ನ. ಕಾಗೆ ಮನೆ ಒಳಗಡೆ ಎಂಟ್ರಿ ಆಗಿದ್ದ 6 ತಿಂಗಳಿಗೆ ಕರೆಕ್ಟಾಗಿ ಆ ಮನೇಲಿ ಒಂದು ಡೆತ್ ಆಗ್ತದೆ. ಅದು ಮನೆ ಯಜಮಾನ ಅಥವಾ ಮನೆ ಯಜಮಾನತಿ.
ಆ ಡೆತ್ ಆ ಕಾಗೆ ಮನೆ ಒಳಗಡೆ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಅದನ್ನು ನೋಡ್ತಾರೆ ಅವ್ರಿಗೆ ಕಾಡಿರುತ್ತೆ ಗಂಡಾಂತರ. ಯಾಕೆ? ಭಾಳ ಜನ ಹೇಳ್ತಾರೆ ನಾವು ಅಕ್ಕಿ ತಿಂಡಿಯಲ್ಲಿ ಹಾಕ್ತಿರ್ತೀವಿ, ಫುಡ್ ಹಾಕ್ತಿರ್ತೀವಿ, ಅದಕ್ಕೆ ಅದು ಹುಡ್ಕೊಂಡ್ಬಿಟ್ಟಿದೆ ಅಂತ. ಖಂಡಿತ ಸಾಧ್ಯ ಇಲ್ಲ. ಯಾವುದೇ ಪ್ರಾಣಿ ಪಕ್ಷಿ ಎದುರು ಕಾಗೆ ಮನೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಬರೋದೇ ಇಲ್ಲ. ಅದು ಕಾಗೆ ಮನೆ ಒಳಗಡೆ ಬಂದರೆ ಮೋಸ್ಟ್ ಡೇಂಜರಸ್. ಜ್ಞಾಪಕ ಇಟ್ಕೊಳ್ಳಿ. ಕಾಗೆ ಮನೆ ಒಳಗಡೆ ಬಂದ ಮೇಲೆ ಇಮ್ಮಿಡಿಯೇಟಾಗಿ ಅದು ಪರಿಹಾರ ಕ್ರಿಯೆಗಳನ್ನು ನಾವು ಮಾಡ್ಕೋಬೇಕು. ಒಂದೇನು, ಜಾತಕ ತೆಗೆದು ನೋಡ್ಕೊಳ್ಳಿ. ಮನೆ ಮಗಂದ ಅಥವಾ ಮನೆ ಮಗಳದ ಅಥವಾ ಮನೆ ಯಜಮಾನಂದ ಅಥವಾ ಆ ಮನೆ ಯಜಮಾನಿತಿದ ಅಥವಾ ತಂದೆದ ತಾಯಿದ ಹಿರಿಯರು ಯಾರಿದ್ದಾರೆ, ಇದನ್ನು ನೋಡ್ಕೋಬೇಕು. ಈಗ ಒಂದು ವಾಹನದ ಮೇಲೆ ಗಾಡಿ ಕೂತ್ಕೊಂತ ಆ ಟೈಮ್ಗಳಿಗೆ ನೋಡ್ಕೋಬೇಕು. ಇವತ್ತು ಭಾಳ ಜನ ಒಂದು ತಪ್ಪನ್ನು ಏನು ಮಾಡ್ತೀರಂತಂದರೆ, ಈ ಬರೋದು ಹೋಗೋದು ಮಾಡೋದು ಎಲ್ಲವನ್ನ ದುರದೃಷ್ಟ ಅಂತ ಅನ್ಕೊಂಡ್ಬಿಟ್ಟಿರ್ತೀರ. ಅದು ಆ್ಯಕ್ಚುಲಿ ದುರದೃಷ್ಟ ಅಲ್ಲ, ನಿಮ್ಮ ಅದೃಷ್ಟ. ನೆನ್ಪಿಟ್ಕೊಳ್ಳಿ. ಈಗ ಕಾಗೆ ಮನೆ ಒಳಗಡೆ ಬಂದು ಹೋಗೋದು ಒಂದು ಅದೃಷ್ಟ. ಯಾಕೆ ಹೇಳಿ? ಮುನ್ಸೂಚನೆ ಕೊಡ್ತದೆ. ಮುನ್ಸೂಚನೆ ಕೊಡೋದು ಅದೃಷ್ಟ ತಾನೇ. ಮುನ್ಸೂಚನೆ ಕೊಡದೆ ಆ ಮನೇಲಿ ಡೆತ್ ಆದರೆ ನೀವೇನು ಮಾಡ್ತೀರಾ? ಮುನ್ಸೂಚನೆ ಕೊಡದೆ ಆಕ್ಸಿಡೆಂಟ್ ಆಗೋಯ್ತು ಅಂದರೆ ನೀವೇನು ಮಾಡ್ತೀರಾ? ಮುನ್ಸೂಚನೆ ಕೊಡದೆ ಏನೋ ಒಂದು ನಷ್ಟ ಆಗೋಯ್ತು ಅಂದರೆ ಏನು ಮಾಡ್ತೀರಾ? ಇವೆಲ್ಲ ತಿಳ್ಕೋಬೇಕು. ಪ್ರತಿಯೊಂದು ಶಕುನವು ಅದೃಷ್ಟದಾಯಕ. ಜ್ಞಾಪಕ ಇಟ್ಕೊಳ್ಳಿ. ಪ್ರತಿಯೊಂದು ಶಕುನವು ಅದೃಷ್ಟದಾಯಕ. ಆ ಅದೃಷ್ಟ ಆಗ್ತಕ್ಕಂಥ ಈ ಒಂದು ಶಕುನವನ್ನು ನಾವು ದುರದೃಷ್ಟ ಅಂತ ಅನ್ಕೊಂಡು ಇವತ್ತು ಭಾಳ ಜನ ಕೊರಗ್ತೀರ. ಅದನ್ನು ಫಸ್ಟ್ ನಾನು ತೆಗೆದಾಕ್ಬಿಡಿ. ನಿಮ್ಮಲ್ಲಿ ಯಾವಾಗ ದೈವ ಭಕ್ತಿ ಆಗಿರ್ತದೆ ಅಂಥ ಸಂದರ್ಭದಲ್ಲಿ ಭಗವಂತ ಈ ಥರ ಎಲ್ಲ ಮುನ್ಸೂಚನೆ ಕೊಡಿಸ್ತಾನೆ ತಾನು ಸೃಷ್ಟಿ ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಂದ. ಅದಕ್ಕೆ ಶನೇಶ್ವರನ ವಾಹನ ಆಗಿರ್ತಕ್ಕಂಥ ಕಾಗೆ ಆ ಶನಿಯ ಪ್ರತಿನಿಧಿಯಾಗಿ, ಶನಿಯ ದೋಷದ ಪ್ರತಿನಿಧಿಯಾಗಿ, ಶನಿಯ ದಶೆ ಪ್ರತಿನಿಧಿಯಾಗಿ ನಿಮಗೆ ಕಾಣಿಸ್ಕೊಳ್ತಾನೆ, ನಿಮಗೆ ಅವನ ಸಂಪರ್ಕ ಕೊಡ್ತಾನೆ. ಆಗ ಅದು ಅದೃಷ್ಟ ಅಂತ ತಿಳ್ಕೊಳ್ಬೇಕು, ದುರದೃಷ್ಟ ಅಲ್ಲ. ಅದಕ್ಕೆ ಬೇಕಂತ ಪರಿಹಾರ ಕ್ರಿಯೆಗಳನ್ನ ಮಾಡ್ಕೊಳ್ಳಿ, ಎಚ್ಚೆತ್ಕೊಳ್ಳಿ, ಜಾಗೃತರಾಗಿ ಅಂತ ಹೇಳ್ತಾನೆ ಹೊರತು ಬೇರೆ ಏನೂ ಅಲ್ಲ. ಗುರುಜಿ, ನೋಡ್ಕೋಬೇಕು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸಮಯ ಮುಕ್ತಾಯವಾಗ್ತಾ ಬರ್ತಾ ಇದೆ. ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಳ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದಾಗಿತ್ತು ಅದೃಷ್ಟ ಕನ್ನಡಿ ನೇರ ಪ್ರಸಾರದ ಕಾರ್ಯಕ್ರಮ.